ಏನ್ರಿ ಅರ್ಥ ಇದು? ನನಗೆ ಎರಡಿಲ್ಲ ಅಂತ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬೋದು, ಏನ್ ಬೇಕಾದ್ರೂ ಮಾತಾಡ್ಬೋದು ಅಂದ್ರೆ ಅದು ಉಳಿದವ್ರ ಬಗ್ಗೆ ಮಾತಾಡ್ತಾರೆ, ಇವ್ರು ನಮ್ಮವ್ರ ಬಗ್ಗೆ ಮಾತಾಡ್ತಾರೆ. ಅದು ಮಲ್ಲಿಕಾರ್ಜುನವ್ರು ಹೇಳಿದ್ರು, ಏನು ಕಿತ್ತೂರು ರಾಣಿ ಚೆನ್ನಮ್ಮಗೆ ಮಲ್ಲಪ್ಪ ಶೆಟ್ಟರು, ಬಸವಣ್ಣ ಕೊಂಡಿ ಎಲ್ಲ ಸಮಯ ಅದೊಂದು ಇದ್ದೇ ಇರ್ತದೆ. ಆದ್ರೆ ಅವೆಲ್ಲವನ್ನ ಇವತ್ತು ಯಾಕಾಗ್ತಾ ಇದೆ? ಇದು ನಮ್ಮವರೆಲ್ಲರೂ ಬಾಯಿ ಬಿಡ್ತಾ ಇಲ್ಲ, ನಾವ್ಯಾರು ಧ್ವನಿ ಎತ್ತಾ ಇಲ್ಲ. ಇವತ್ತು ಇಷ್ಟೊಂದು ಕೀಳು ಮಟ್ಟಕ್ಕೆ ಮಾತಾಡಿದ್ದಾರೆ. ಆದರೆ ಯಡಿಯೂರಪ್ಪನವರಲ್ಲಿ ಅಥವಾ ವಿಜೇಂದ್ರ ಅವರಲ್ಲಿ ಅವ್ರ ಬಗ್ಗೆ ಒಂದು ಸಣ್ಣ ಶಬ್ದವನ್ನು ಕೂಡ ಮಾತಾಡಿಲ್ಲ. ಅದು ಅವ್ರ ದೊಡ್ಡತನ. ಯಾವಾಗ ತುಂಬಿನ ಕೂಡ ತುಳುಕಲ್ಲ ಅಂತ ಹೇಳ್ತಾರಲ್ಲ, ಇವತ್ತು ಇವರು ಕೂಡ ಅವರ ಬಗ್ಗೆ ಮಾತಾಡೋಕೆ ಹೋಗಿಲ್ಲ. ಅದು ಅವರ ದೊಡ್ಡತನ ಇದೆ. ಹಾಗಂತೇಳಿ ಅದು ವೀಕ್ನೆಸ್ ಅಲ್ಲ, ಅವ್ರಿಗೆ ಶಕ್ತಿ ಇಲ್ಲ ಅಂತ. ಈ ಎಲ್ಲರೂ ಕೂಡ ಸಮಾಜ ತಗೊಂಡು ಹೋಗ್ಬೇಕು ಅನ್ನೋಂಥದ್ದು ಇದೆ. ಇವತ್ತು ನಾನು 2018ರಲ್ಲಿ ಕಾಂಗ್ರೆಸ್ ಇಂದ ಗೆದ್ದಿದ್ದೆ. 1.25 ವರ್ಷಗಳು ನೋಡಿದ್ವಿ ಆಡಳಿತನ ಯಾವ ಮಟ್ಟಕ್ಕೆ ಹೋಯಿತು ಅಂತ ಹೇಳಿದ್ರೆ ನನಗೆ ಅನಿಸ್ತು ಇನ್ನು ಮುಂದೆ ನಮ್ಮ ಸಮಾಜ ಎಲ್ಲಿ ಹೋಗ್ತದೋ, ಯಾರಿಗೂ ಕೂಡ ಧ್ವನಿ ಎತ್ತು ಕೇಳುವಂತ ಶಕ್ತಿ ಕೂಡ ಇಲ್ಲ. ಅವತ್ತಿನ ಆ ಸಂದರ್ಭದಲ್ಲಿ 2019ರಲ್ಲಿ ನಾವು ಕೆಲವರು ಸೇರ್ಕೊಂಡು ಮಾತಾಡ್ಕೊಂಡ್ವಿ. ಈಗ ಯಡಿಯೂರಪ್ಪನವರೇ ನಾವು ಮುಖ್ಯಮಂತ್ರಿ ಆಗದೆ ಹೋದ್ರೆ ಇನ್ನೆಂದೂ ನಮ್ಮ ಸಮಾಜಕ್ಕೆ ಸಿಗೋದಿಲ್ಲ ಅಂತ ಹೇಳಿ ನಾವು ಅವತ್ತು ರಾಜೀನಾಮೆಯನ್ನು ಕೊಟ್ಟಿದ್ವಿ. ರಾಜೀನಾಮೆ ಕೊಟ್ಟು ಬಂದ ಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಡಳಿತ ಮಾಡಿದ್ರು. ಆದರೆ ಅವ್ರಿಗೂ ಕೂಡ ಆಡಳಿತ ಮಾಡಲಿಕ್ಕೆ ಬಿಡಲಿಲ್ಲ. ಸರಿ, ಅವರಿಗೆ ಅಡ್ಡಗಾಲ ಯಾರು ಇಲ್ಲ ಪಕ್ಷದಲ್ಲಿ. ಕೆಲವು ಮುಖ್ಯಮಂತ್ರಿಗಳಿದ್ದಾರೆ, ಅವ್ರು ನಾನು ಹೇಳುದು ಕೊನೆಗೆ ಅವ್ರನ್ನ ಅಧಿಕಾರದಿಂದ ಇಳಿಸಿದ್ರು. ಅದಕ್ಕೆ ಪರಿಸ್ಥಿತಿ ಇವತ್ತು ಏನಾಯ್ತು? ಬಿಜೆಪಿ ಪಕ್ಷ ಇವತ್ತು ನಾವು ಮನೆಯಲ್ಲಿ ಕೂತ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಇವತ್ತು ಇಂಥ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಬೇಕು. ಈಗ ನಮ್ಮಲ್ಲಿ ನಾವು ಕೇಳ್ತೀವಿ ಕೆಲವು ಟೈಮ್, ನಾವು ಸಾಮಾನ್ಯವಾಗಿ ಯಾರು ಜಾತಿ ಕೇಳಕ್ ಹೋಗಲ್ಲ. ಈ ಸೌಲಭ್ಯಗಳು, ಸರ್ಕಾರ ಸೌಲಭ್ಯಗಳು ಬಂದ ಕೆಲವರಿಗೆ ನಿಗದಿ ಆಗಿರ್ತದೆ. ನೀವು ಯಾರು ಜಾತಿ ನಮ್ಮವ್ರನ್ನ ನೀವು ಕೇಳಿದೆ ಯಾರಂದ್ರೆ ಏನಾದ್ರು ನೋಡೋದ್ರೆ ನಾನು ಪಂಚಮಸಾಲಿ, ನಾನು ಸಾಧನವೇ ಅದೇ ಹೇಳೋದು. ನಾನು ವೀರಶೈವ ಲಿಂಗಾಯತ, ಅದರೊಳಗೆ ಏನಾದ್ರು ಇಟ್ಕೊಳ್ಳಿ,